ಬ್ರೇಕ್ ಆದಮೇಲೆ ಮತ್ತೆ ಬೆಂಗಳೂರು ಫಸ್ಟ್. ಅದೊಂದು ಸುಂದರ ಎಕ್ಸಿಬಿಷನ್. ಅಲ್ಲಿ ವಿವಿಧ ದೇಶಗಳ ಕ್ಯಾಮೆರಾ ಕಣ್ಣುಗಳು ನೋಡುಗರ ಕಣ್ಣು ಕುಕ್ಕುವಂತಿತ್ತು. ಜನರಂತೂ ಅದನ್ನು ನೋಡಿ ಫುಲ್ ಖುಷಿ ಪಟ್ಟರು. ಅದರ ಒಂದು ಝಲಕ್ ಇಲ್ಲಿದೆ. ಕಣ್ಣು ಕುಕ್ಕುವ ವೆರೈಟಿ ಕ್ಯಾಮೆರಾಗಳು, ಡಿಫರೆಂಟ್ ಕ್ಯಾಮೆರಾಗಳ ತಂತ್ರಜ್ಞಾನಕ್ಕೆ ವಿಸ್ಮಿತರಾದ ಜನರು. ಹೌದು, ಕೋರಮಂಗಲದ ಒಳಾಂಗಣ ಸ್ಟೇಡಿಯಂನಲ್ಲಿ ಕಂಡುಬಂದ ಕ್ಯಾಮೆರಾ ಪ್ರದರ್ಶನದ ಝಲಕ್ಕಿದು. ತಂತ್ರಜ್ಞಾನ ಅಭಿವೃದ್ಧಿಯ ಜೊತೆಗೆ ಬಡ ಛಾಯಾಗ್ರಾಹಕರಿಗೆ ಪರಿಹಾರ ನೀಡುವ ಉದ್ದೇಶದಿಂದ ಕರ್ನಾಟಕ ಛಾಯಾಗ್ರಾಹಕರ ಸಂಘ ಈ ಕ್ಯಾಮೆರಾ ಪ್ರದರ್ಶನ ಆಯೋಜಿಸಿತ್ತು. ಚೀನಾ, ಸಿಂಗಾಪುರ ಹೀಗೆ ವಿವಿಧ ದೇಶಗಳ ವಿಶೇಷ ಕ್ಯಾಮೆರಾಗಳನ್ನು ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ಈ ಎಕ್ಸಿಬಿಷನ್ನು ಫೋಟೋಗ್ರಫಿಗೆ, ವಿಡಿಯೋಗ್ರಫಿಗೆ, ಡಿಜಿಟಲ್ ಇಮೇಜಿಂಗ್ಗೆ ಮತ್ತು ಫ್ರೇಮ್ ಆ್ಯಂಡ್ ಆಲ್ಬಮ್ ಬೈಂಡಿಂಗ್ ಈ ಥರಕ್ಕೆ ಸಂಬಂಧಪಟ್ಟ ಸಲಕರಣೆಗಳೆಲ್ಲ ಇಲ್ಲಿ ಸಿಗುವಂಗೆ ನಾವು ಮಾಡಿದ್ದೀವಿ. ಇದು ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರಿಗೋಸ್ಕರ ನಡೀತಿರೋ ಪ್ರಥಮ ವಸ್ತು ಪ್ರದರ್ಶನ. ಇನ್ನು ವಿವಿಧ ವಿಡಿಯೋ, ಟ್ರೈಪ್ಯಾಡ್, ವೆಬ್ ಕಾಸಿಂಗ್, ವಿವಿಧ ರೀತಿಯ ಸಿಡಿಗಳು, ಥ್ರೆಡ್ ಫ್ರೇಮ್ಗಳು, ಕ್ರೇನ್ ಕ್ಯಾಮೆರಾ, ರಿಮೋಟ್ ಕಂಟ್ರೋಲ್ ಕ್ಯಾಮೆರಾ, ಹೆಲಿಕಾಪ್ಟರ್ ಕ್ಯಾಮೆರಾಗಳು ಪ್ರದರ್ಶನದಲ್ಲಿವೆ. ಅಲ್ಲದೆ 100ಕ್ಕೂ ಹೆಚ್ಚು ಛಾಯಾಗ್ರಾಹಕರು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು. ವೆರೈಟಿ ಕ್ಯಾಮೆರಾಗಳನ್ನು ನೋಡಿ ಜನರಂತೂ ಫುಲ್ ಖುಷಿ ಪಟ್ರು. ಹೊಸ ಆಲ್ಬಮ್ಮು ಇಲ್ಲಿ ನಮಗೆ ಎಕ್ಸಿಬಿಷನಲ್ಲಿ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಹೊಸ ಬ್ಯಾಗ್ ಸಿಗುತ್ತೆ. ಇನ್ನಿತರೆ ಸಲಕರಣೆಗಳು, ಸಿ ಡಿ ಕ್ರಿಯೇಷನ್, ನಾವೇನು ಫೋಟೋಶಾಪ್ ಮಾಡ್ತೀವಿ, ಹೊಸ ಸಿ ಡಿಗಳು ಸಿಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಫೋಟೋಗ್ರಫಿ ಮತ್ತು ಮಾಡಲಿಂಗು ಬಗ್ಗೆ ನುರಿತ ತಜ್ಞರು ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ವೀಕೆಂಡಲ್ಲಿ ಕ್ಯಾಮೆರಾ ಪರ್ಚೇಸ್ಗೆ ಒಂದೊಳ್ಳೆ ಅವಕಾಶ ಸಿಕ್ಕಿತ್ತು. ಗ್ರಾಹಕರು ಕ್ಯಾಮೆರಾ ಖರೀದಿಸಿ ಫೋಟೋ ಕ್ಲಿಕ್ ಮಾಡ್ತಾ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ದೇವರಾಜು ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಅವರೆಲ್ಲ ಪುಟ್ಟ ಪೋರರು. ಮನೆಯಲ್ಲೇ ಅಮ್ಮ ಅಂತ ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಇರಬೇಕಾದ ಮಕ್ಕಳು. ಆದರೆ ಮಕ್ಕಳು ಚಿಕ್ಕವರಾಗಿದ್ರೂ ಅವರ ಕನಸು ದೊಡ್ಡದಿದೆ. ಆಕಾಶದೆತ್ತರ ಕನಸು ಕಾಣುವ ಪುಟ್ಟ ಪೋರರ ಕನಸು ನನಸಾಗೆ ಆಗತ್ತೆ. ಅದನ್ನು ನೀವು ಹೇಗೆ ಅಂತ ಹೇಳ್ತೀರಾ ಅಂತ ಈ ರಿಪೋರ್ಟ್ ನೋಡಿ ಆಮೇಲೆ ನಾವು ಯಾಕೆ ಹೇಳಿದ್ವಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ವಾಹ್, ಸೂಪರ್! ಒಬ್ಬರಿಗಿಂತ ಒಬ್ಬರದ್ದು ಮಿಗಿಲಾದ ಸಾಧನೆ. ಕಾರಿನಾಡಿ ಸೈನ್ಯ ನಿರ್ಮಿಸಲು ಪುಟಾಣಿಗಳ ಸಾಹಸ ನೋಡ್ತಾ ನಿಂತ್ರೆ ಮೈ ರೋಮಾಂಚನವಾಗುತ್ತೆ. ಎಸ್, ಬಸವೇಶ್ವರ ನಗರದ ಅಂಬೇಡ್ಕರ್ ಮೈದಾನದಲ್ಲಿ ಇವತ್ತು ನಡೆದ ಪುಟಾಣಿಗಳ ಸ್ಕೇಟಿಂಗ್ ಕಲರ್ಫುಲ್ ಆಗಿತ್ತು. ಆಕರ್ಷಕ ಡ್ರೆಸ್ ಕೋಡ್ ಜೊತೆಗೆ ಮಕ್ಕಳ ಸ್ಕೇಟಿಂಗ್ ಝಲಕ್ ಎಲ್ಲರ ಹುಬ್ಬೇರುವಂತೆ ಮಾಡ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕಾರುಗಳಡಿ ನುಸುಳಿ ಬರೋ ದೃಶ್ಯವಂತೂ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡ್ತು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸ್ಟೂಡೆಂಟ್ಸ್ಗಳನ್ನ ನ್ಯಾಷನಲ್ ಲೆವೆಲ್ವರೆಗೂ ಆಡಿಸ್ಬೇಕು ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, 2 ಬ್ಯಾಚಸ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 5:45 ಸ್ಟಾರ್ಟ್ ಮಾಡ್ತೀವಿ. ಕೆಂಪೇಗೌಡ ಜಯಂತ್ಯುತ್ಸವದ ಅಂಗವಾಗಿ ಮಕ್ಕಳಿಗೆ ಸ್ಕೇಟಿಂಗ್ ಕಾರ್ಯಕ್ರಮ ಆಯೋಜಿಸಿದ್ರು. ಇಲ್ಲಿ ಕೇವಲ ಹುಡುಗರಷ್ಟೇ ಅಲ್ಲ, ಪುಟಾಣಿ ಹುಡುಗಿಯರು ಕೂಡ ತಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ರು. ಅದರಲ್ಲೂ ಪುಟ್ಟ ಪೋರ ಗಗನ್ನ ಉಲ್ಟಾ ಸ್ಕೇಟಿಂಗ್. ವಾಹ್, ಅದ್ಭುತ! ಮಕ್ಕಳ ಈ ಸಾಧನೆಗೆ ಪೋಷಕರೇ ಬೆರಗಾಗಿ ಬಿಟ್ರು. ಕೆಂಪೇಗೌಡ ಸ್ಕೇಟಿಂಗ್ ಕ್ಲಬ್ಬಲ್ಲಿ ಟ್ರೈನಿಂಗ್ ತಗೊಂತೇಳಿ 2 ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ. ಇದಕ್ಕೆ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದಾಳು. ಇನ್ನು ನ್ಯಾಷನಲ್ ಲೆವೆಲ್ಗೆ ಹೋಗಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ಈ ಪುಟಾಣಿಗಳೆಲ್ಲ ಸ್ಕೇಟಿಂಗ್ ತರಬೇತಿ ಪಡಿತಾ ಇದ್ದಾರೆ. ಮುಂದೊಂದು ದಿನ ತಮ್ಮ ಮಕ್ಕಳೆಲ್ಲ ವಿಶ್ವ ಸಾಧನೆ ಮಾಡಲಿ ಅನ್ನೋದೇ ಪೋಷಕರ ಮಹದಾಸೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯ ಟರ್ಫ್ ಕ್ಲಬ್ ಅಲ್ಲಿ ಇವತ್ತು ಜನವೋ ಜನ. ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಕೂಡ ಅಲ್ಲಿದ್ರು. ಪ್ರತಿಷ್ಠಿತ ಕಿಂಗ್ ಫಿಶರ್ ಡರ್ಬಿ ರೇಸಲ್ಲಿ ಜಾಕಿಗಳು ಕುದುರೆಗಳನ್ನೇರಿ ಓಡ್ತಾ ಇದ್ರೆ ಜನರೆಲ್ಲ ಟೆನ್ಷನ್ ಆಗಿದ್ರು. ಹಾಗಾದ್ರೆ ಬನ್ನಿ ರೇಸ್ನ ಝಲಕನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಒಂದ್ ಕಡೆ ಸೆಲೆಬ್ರಿಟಿಗಳ ಅಟ್ರಾಕ್ಷನ್, ಮತ್ತೊಂದು ಕಡೆ ಪ್ರಶಸ್ತಿಗಾಗಿ ಜಾಕಿಗಳ ಫೈಟ್. ಇದರ ಮಧ್ಯೆ ಬಾಜಿ ಕಟ್ಟಿದವರ ಟೆನ್ಷನ್ ಕೂಡ ಜೋರಾಗಿಯೇ ಇತ್ತು. ಹೌದು, ಇವತ್ತು ನಡೆದ ಕಿಂಗ್ ಫಿಶರ್ ಡರ್ಬಿ ರೇಸ್ನ ಹೈಲೈಟ್ ಇದು. ಸಿಲಿಕಾನ್ ಸಿಟಿಯ ಟರ್ಫ್ ಕ್ಲಬ್ನಲ್ಲಿ ಇವತ್ತು ಪ್ರತಿಷ್ಠಿತ ಕಿಂಗ್ ಫಿಶರ್ ಡರ್ಬಿ ರೇಸ್ ಅಬ್ಬರ ಜೋರಾಗಿತ್ತು. ರೇಸ್ ನೋಡಲು ಸಾವಿರಾರು ಮಂದಿ ಕ್ಲಬ್ಗೆ ಬಂದಿದ್ದರು. ಇನ್ನು ರೆಬಲ್ ಸ್ಟಾರ್ ಸಚಿವ ಅಂಬರೀಶ್ ರೇಸ್ಗೆ ಸಾಕ್ಷಿಯಾದರು. ತೀವ್ರ ಕುತೂಹಲ ಮೂಡಿಸಿದ್ದ ರೇಸ್ನಲ್ಲಿ ಅಲೆಂಡರ್ ತಂಡದ ಜಾಕಿ ಸಂದೇಶ್ ಗೆದ್ದು ಸಂಭ್ರಮಿಸಿದರು. Yeah, I'm confident my horse beat him before the race, before he won the cold style stake. He beating all the horses. That's why no problem. I think all of you beat me. That's why I'm not worried that. So how did you prepare for this? I prepare. Thankful the trainers, Altaf Ahmed sir. He prepared the horse also. ಇನ್ನು ಎಸ್ಇಇ ಬೂಸ್ಪಲಸ್ ತಂಡದ ಜಾಕಿ ಮೇಲೆ ಬಾಜಿ ಕಟ್ಟಿದ ಶಾಸಕ ಅನಿಲ್ ಲಾಡ್ ಸೋಲನ್ನು ಅನುಭವಿಸಿ ಕೈಸುಟ್ಟುಕೊಂಡರು. ಈ ಭಾರತ ದೇಶದ ಈ ಒಂದು ಬೆಂಗಳೂರು ಸಮ್ಮರ್ ಡರ್ಬಿ ಏನಿದೆ, ಇದು ಇಲ್ಲಿ ಇವತ್ತು ಸುಮಾರು ಇಂಡಿಯಾದಲ್ಲಿ ಒಳ್ಳೆ ಕುದುರೆಗಳು, ಇಂಡಿಯಾದಲ್ಲಿ ಎಲ್ಲ ಒಳ್ಳೆ ಕುದುರೆಗಳು, ಈ 18 ಒಳ್ಳೆ ಕುದುರೆಗಳು ಇವತ್ತು ಓಡಿದ್ದಾವೆ. ಸೊ ನಮ್ಮ ಕುದುರೆ 3rd ಆಗಿತ್ತು. ಸೊ ನಮ್ಮ ಕುದುರೆ ಈ ಸತ್ಲಿ 4th ಆಯಿತು. ಸೊ ವಿಲ್ ಬೆಟರ್ ಸಿ ಫಾರ್ ದ ಇದಾದ ತಕ್ಷಣ ಮೈಸೂರು ಡರ್ಬಿ ಇದೆ. ಮೈಸೂರು ಡರ್ಬಿ ಆದಮೇಲೆ ಕಲ್ಕತ್ತಾ ಇದೆ, ಹೈದರಾಬಾದ್ ಇದೆ. ಅದೆಲ್ಲ ಮುಗಿದ ಮೇಲೆ ಬಾಂಬೆ ಡರ್ಬಿ ಬರುತ್ತೆ. ಒಟ್ಟಾರೆ 1.5 ಲಕ್ಷ ಮೌಲ್ಯದ ಪ್ರಶಸ್ತಿಯನ್ನ ಅಲೆಂಡರ್ ತಂಡ ಗೆದ್ದುಕೊಂಡು ಸಂಭ್ರಮಿಸಿದೆ. ಇತ್ತ ರೇಸ್ ನೋಡಲು ಬಂದಿದ್ದ ಜನರು ರೇಸ್ನ ಜೊತೆಗೆ ಸೆಲೆಬ್ರಿಟಿಗಳನ್ನ ನೋಡಿ ಎಂಜಾಯ್ ಮಾಡಿದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್.